ಬಳ್ಳಾರಿಯಲ್ಲಿ 5ಕ್ಕೇರಿದೆ ಬಾಣಂತಿಯರ ಸಾವಿನ ಸಂಖ್ಯೆ. ಬಾಣಂತಿ ಸುಮಯ್ಯ 25 ವರ್ಷದ ಬಾಣಂತಿ ಸುಮಯ್ಯ ಸಾವನ್ನಪ್ಪಿರುವಂತಹ ಮಹಿಳೆ. ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಮಾಡಿಸಿಕೊಂಡಿದ್ರು ಈ ಬಾಣಂತಿ ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 22 ದಿನಗಳಿಂದ ಬಿಮ್ಸ್ ಆಸ್ಪತ್ರೆಯಲ್ಲಿ ಸುಮಯ್ಯ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಚಿಕಿತ್ಸೆ ಫಲಿಸದೆ ಇಂದು ಬಾಣಂತಿ ಸುಮಯ್ಯ ಮೃತಪಟ್ಟಿದ್ದಾರೆ. ಬಳ್ಳಾರಿಯಲ್ಲಿ 5ಕ್ಕೆ ಏರಿದೆ ಬಾಣಂತಿಯರ ಸಾವಿನ ಸಂಖ್ಯೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ 22 ದಿನದಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ದಂತಹ 25 ವರ್ಷದ ಸುಮಯ್ಯ ಅನ್ನುವಂತಹ ಮಹಿಳೆ ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆ 5ಕ್ಕೆ ಏರಿದೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ. 25 ವರ್ಷದ ಸುಮಯ್ಯ 22 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಸುಮಯ್ಯ ಅನ್ನೋರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಚಿಕಿತ್ಸೆ ಫಲಿಸದೆ ಇಂದು ಬಾಣಂತಿ ಸುಮಯ್ಯ 25 ವರ್ಷದ ಸುಮಯ್ಯ ಸಾವನ್ನಪ್ಪಿದ್ದಾರೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಈಗ 5ಕ್ಕೆ ಏರಿಕೆಯಾಗ್ತಾ ಇದೆ. 5ಕ್ಕೆ ಈಗ ಏರಿಕೆ ಆಗಿರೋದು ಬಾಣಂತಿಯರ ಒಟ್ಟಾರೆ ಸಾವಿನ ಸಂಖ್ಯೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್ ಸಂಪರ್ಕದಲ್ಲಿದ್ದಾರೆ. ಅಮರೇಶ್, ಈಗ ಒಟ್ಟು 5ಕ್ಕೆ ಏರಿಕೆಯಾಗಿದೆ ಬಾಣಂತಿಯರ ಸಾವಿನ ಸಂಖ್ಯೆ. ಈಗ ಸುಮಯ್ಯ ಅನ್ನೋರು ಸಹ ಈಗ ಸಾವನ್ನಪ್ಪಿದ್ದಾರೆ. ಅವ್ರು 22 ದಿನದಿಂದ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ 9ನೇ ತಾರೀಕಿಗೆ ಒಟ್ಟು 9 ಜನ ಬಾಣಂತಿಯರ ಅಂದ್ರೆ 9 ಜನ ಗರ್ಭಿಣಿಯರಿಗೆ ಸಿಜೇರಿಯನ್ ಆಗಿತ್ತು. ಆ ಸಂದರ್ಭದಲ್ಲಿ 9 ಜನನು ಸಹಿತ ಏಕೈಕಿ ತೀವ್ರ ಅಸ್ವಸ್ಥರಾಗಿದ್ದರಿಂದ ಅದರಲ್ಲಿ 2 ಬಾಣಂತಿಯರು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿನೇ ಮೃತಪಟ್ಟಿದ್ರು. ಆದರೆ ಇನ್ನುಳಿದಂತೆ 7 ಜನರನ್ನ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಆದರೆ ಅಲ್ಲಿಯೂ ಕೂಡ 2 ಬಾಣಂತಿಯರು 1 ವಾರಗಳ ಅಂತರದಲ್ಲಿ ಮೃತಪಟ್ಟಿದ್ರು. ಮತ್ತೆ ಇವತ್ತು ಸುಮಯ್ಯ ಅನ್ನುವಂಥ ಬಾಣಂತಿಯು ಸಹಿತ 22 ದಿನಗಳ ಕಾಲ ಸುದೀರ್ಘ ಚಿಕಿತ್ಸೆಯನ್ನು ಪಡೆದುಕೊಂಡ ನಂತರದಲ್ಲಿ ಇವತ್ತು ಕೊನೆ ಉಸಿರೆಳೆದಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಸುಮಯ್ಯ ಅವರಿಗೆ 2 ಕೂಡ ಕಿಡ್ನಿ ಫೇಲ್ಯೂರ್ ಆಗಿತ್ತು. ಅಂದಿನಿಂದಲೂ ಕೂಡ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆನ ಪಡಿತಾ ಇದ್ರು. ಆದ್ರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಏಕೈಕ ಮೃತಪಟ್ಟಿದ್ದಾರೆ. ಹೀಗಾಗಿ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಆದಂತ ನಂತರದಲ್ಲಿ ಮೃತಪಟ್ಟಿರುವಂತಹ ಬಾಣಂತಿಯರ ಸಂಖ್ಯೆ ಇದೀಗ 5ಕ್ಕೆ ಏರಿದೆ. ಅದ್ರ ಜೊತೆಗೆ ಇವತ್ತು ಮಧ್ಯಾಹ್ನ ತಾನೇ ಓರ್ವ ನವಜಾತ ಶಿಶು ಸಹಿತ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿತ್ತು. ಒಂದು ಹಂತದಲ್ಲಿ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಮತ್ತು ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಸಾವಾಗ್ತಾ ಇದ್ರು ಸಹಿತ ಇದುವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸೌಜನ್ಯಕ್ಕೂ ಸಹಿತ ಜಿಲ್ಲೆಗೆ ಭೇಟಿ ಕೊಟ್ಟಲ್ಲಿ. ಹೀಗಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಧನ್ಯವಾದ ಅಮರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.